ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡ್ತಿದ್ದಾರೆ. ನಾನು ದೊಡ್ಡಹಳ್ಳಿ ಗ್ರಾಮದಲ್ಲಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬ ಹತ್ತಿರದಿಂದ ಚಿಕ್ಕ ಹುಡುಗ ಆದಾಗ್ಲಿಂದಲೂ ಕೂಡ ನೋಡುವಂಥ ದೊಡ್ಡಹಳ್ಳಿ ಗ್ರಾಮದ ಮುಖಂಡರು ನಮ್ಮ ಜೊತೆಲಿದ್ದಾರೆ. ಯಜಮಾನ್ರೆ, ಏನು ನಿಮ್ಮ ಹೆಸರು? ಶಿವಶಂಕರ ಶರ್ಮಾ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಿರಿ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗ್ತಾ ಇದ್ದಾರೆ. 3ನೇ ತಾರೀಕು ಪದಗ್ರಹಣ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಏನು ಹೇಳ್ತೀರಾ? ಭಾಳ ಸಂತೋಷ. ನಮ್ಮೂರಿನ ಹುಡುಗ ಇಷ್ಟರ ಮಟ್ಟಿಗೆ ಬೆಳೆದಿದ್ದು ನನಗೊಬ್ಬನಿಗೆ ಅಲ್ಲ, ಇಡೀ ಊರಿಗೆ, ಇಡೀ ಗ್ರಾಮಕ್ಕೆ ಸಂತೋಷ, ಇಡೀ ಜಿಲ್ಲೆ ಸಂತೋಷ. ಅಷ್ಟನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಭಾಳ ಸಂತೋಷ ಆಗಿದೆ. ಇಡೀ ಗ್ರಾಮ ಇವತ್ತು ಭಾಳ ಖುಷಿಯಾಗಿದೆ. ಒಬ್ಬ ಹುಡುಗ ಇಲ್ಲಿ ಬೆಳೀತಾ ಇದ್ದಾನೆ. ಅದರ ಮೇಲೆ ಸಿ ಎಂ ನಮ್ಮ ಹನುಮಂತಯ್ಯನವರು, ಕೆಂಗಲ್ ಹನುಮಂತಯ್ಯನವರು ಆದಮೇಲೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಯಾರೂ ಆಗಿರಲ್ಲ. ಅದರಲ್ಲೂ ಈಗ ಡಿ ಕೆ ಶಿವಕುಮಾರು ಇನ್ನೂ ಹುಡುಗ ಅಂತಲೇ ಹೇಳ್ಬೋದು. ನಮಗಿನ್ನೂ ಹುಡುಗರೇ ಅವರು. ಇಷ್ಟು ವಯಸ್ಸಿನಲ್ಲೇ ಅವರು ಸಿ ಎಮ್ ಆಯ್ತಾ ಇರೋದು ಅತೀವ ಸಂತೋಷ. ಈಗ ಡಿ ಕೆ ಶಿವಕುಮಾರ್ ಅವರ ಸಮೀಪದಲ್ಲೇ ಮನೆ ಇರುವಂಥದ್ದು. ಎಷ್ಟು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು? ಅವರ ಬಾಲ್ಯದ ಜೀವನ ಹೇಗಿತ್ತು? ಅವರ ಒಂದು ಹೋರಾಟ ಆಗಿರ್ಬೋದು, ಅವರ ಒಂದು ಕಮಿಟ್ಮೆಂಟ್ ಹೇಗಿತ್ತು? ಅವರು ಬಾಲ್ಯದಿಂದ ಇಲ್ಲಿ ಭಾಳ ಇದಾಗಿದ್ಮೇಲೆ ಬೆಂಗಳೂರಿನಲ್ಲೇ ಅವ್ರು ಜಾಸ್ತಿ ಓದಿದ್ದು. ಅವನು ಏನಪ್ಪ ಅಂದರೆ ರಾಜಕೀಯದಿಂದ ಸ್ವಲ್ಪ ಹೆಚ್ಚು ಕಮ್ಮಿ 15 ವರ್ಷದಿಂದ ರಾಜಕೀಯ ಕಾಲೇಜ್ನಲ್ಲೇ ಶುರುವಾದದ್ದು ಅವ್ರದ್ದು. ನಾನು ತಿಳಿದ ಮಟ್ಟಿಗೆ ಕಾಲೇಜ್ನಲ್ಲೇ ಎಲ್ಲ ಇದು ಮಾಡಿ, ಕಾಲೇಜ್ನಲ್ಲೇ ಒಂದು ಎಲೆಕ್ಷನ್ನೆಲ್ಲ ನಿಂತ್ಕೊಂಡು ಗೆದ್ದು ಕಾಲೇಜ್ನಲ್ಲೇ ಇದು ಮಾಡಿ ಆವತ್ತಿಂದ ರಾಜಕೀಯಕ್ಕೆ ಬಂದರು. ಇಲ್ಲಿಗೆ ಬಂದ ಮೇಲಂತೂ ಭಾಳ ಉನ್ನತವಾದ ಒಂದು ಇದಾಯಿತು. ಅವ್ರದ್ದು ಏನಪ್ಪ ಅಂದರೆ ಎಲ್ಲರನ್ನೂ ಸ್ನೇಹಿತ ರೂಪದಲ್ಲಿ ನೋಡೋದರೆ ಹೊರತು, ವಿಶ್ವಾಸ ರೂಪದಲ್ಲಿ ನೋಡಿದ್ದಾರೆ ಹೊರತು, ಯಾರನ್ನೇ ಅವ್ರು ಬೈದಿದ್ರು ಬೈಕೊಂಡು ಹೋಗಲಿ ಬಾರೋ ಅವನು ಇನ್ನೊಂದು ಸಾರಿ ಬರ್ತಾನೆ ಅಂದ್ಬಿಟ್ಟು ಆ ಥರ ಜೀವನ ನಡೆಸ್ಕೊಂಬಂದಿರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಹೋಯಿತು. ಈಗ ತುಂಬ ಚಿಕ್ಕ ಏಜಿಗೆ ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಬರ್ತಾರೆ. ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಾರೆ, ಆನಂತರ ಶಾಸಕರಾಗ್ತಾರೆ. ಹೇಗೆ ಅವ್ರು ರಾಜಕೀಯಕ್ಕೆ ಹೇಗೆ ಬಂದರು ಅಂತ? ರಾಜಕೀಯಕ್ಕೆ ಹೇಗೆ ಬಂದರು ಅಂದರೆ ಅದು ನಾನು ಏನು ಹೇಳೋಕ್ಕೂ ಸಾಧ್ಯವಿಲ್ಲ. ಅದು ಹೇಗೆ ಆಯಿತು, ದೈವ ಸಂಕಲ್ಪ ಬರ್ತು, ಮನುಷ್ಯ ಸಂಕಲ್ಪ ಅಲ್ಲ ಅದು. ಅವರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಯಾವುದೇ ಇದಾಗಲಿ ಇದು ಮಾಡಿದೆ. ಈಗ ಏನಪ್ಪ ಅಂದರೆ ಅವರು ರಾಜಕೀಯಕ್ಕೆ ಬರಬೇಕಾದ್ರೆ ಕಾಲೇಜಿನಿಂದಲೇ ಕಾರಣ. ಅಲ್ಲಿ ಇಲ್ಲಿಗೆ ಬಂದು ಇಲ್ಲಿಂದ ಒಂದೊಂದು ಮೆಟ್ಲಾಗಿ ತಾಲೂಕು ಜಿಲ್ಲಾ ಪರಿಷತ್ತಾಗಿ, ಆಮೇಲೆ MLA ಆಗಿ, ಆಮೇಲೆ ಮಿನಿಸ್ಟ್ರಾಗಿ, ಆಮೇಲೆ ಲೋಕಸಭೆಗಿಲ್ಲ, ಇನ್ನೊಂದು DCM ಮಿನಿಸ್ಟ್ರಾಗಿ DCM ಆಗಿ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಏನು ಅದು ದೈವ ಬಲ ಬಲದ ಇನ್ಯಾವ ಬಲ. ಒಟ್ಟಿನಲ್ಲಿ ಅವರು ಭಾಳ ದೈವಭಕ್ತ. ಚಿಕ್ಕಂದಿನಿಂದ ದೈವಭಕ್ತ. ವಿಭೂತಿ ಇಟ್ಬಿಟ್ಟು ಗಂಧದ ಕಡ್ಡಿ ಇಟ್ಬಿಟ್ಟು ಸೂರ್ಯನಾರಾಯಣನ ಕೈ ಮುಗಿದ್ಬಿಟ್ಟು ಹೋಗಿದ್ರು ನಾನು ನೋಡಿದ್ದೀನಿ. ಈಗ DCM ಆಗಿ ನೋಡಿದ್ರಿ, ಈಗ CM ಆಗಿ ನೋಡ್ತಾ ಇದ್ದೀರಾ. ಅದನ್ನು ಬಿಟ್ಬಿಡಿ, ಚಿಕ್ಕ ಹುಡುಗ ಇದ್ದಾಗ ನಿಮಗಿಂತ ಭಾಳಷ್ಟು ಚಿಕ್ಕ ಹುಡುಗ ಅವ್ರನ್ನ ಎತ್ತಾಡ್ಸಿರ್ತೀರ ಬಹುಶಃ. ಹೇಗಿದ್ರು ಅವಾಗ? ಅಂದರೆ ಅವರು ಪ್ರಾಥಮಿಕ ಸ್ವಲ್ಪ ವರ್ಷಗಳಲ್ಲಿದ್ದು, ಆನಂತರ ಅವ್ರ ಅಜ್ಜಿ ಮನೆ ಕನಕಪುರಕ್ಕೆ ಹೋದ್ರು, ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆಲ್ಲ ಹೋದ್ರು. ಚಿಕ್ಕ ಹುಡುಗ ಇದ್ದ ಹೇಗಿದ್ರು? ಅವರು ಮೊದಲಿಂದಲೂ ಭಾಳ ಚಟುವಟಿಕೆಯಿಂದಿದ್ದ ಮನುಷ್ಯ. ಹುಡುಗ ಯಾವಾಗಲೂ ಫುಲ್ ಚಟುವಟಿಕೆ. ಒಂದು ಏನಾರು ಮಾಡಬೇಕು ಅಂದರೆ ಅದನ್ನು ಹಠ ಸಾಧಿಸಿದ್ರು. ಆವತ್ತಿನಿಂದಲೂ ನಾವು ನೋಡಿದ್ದೀವಿ. ಒಂದು ಗೋಲಿ ಆಟ ಆಡಿದ್ರು ಅದರಲ್ಲೇ ಗೆಲ್ಲಬೇಕು. ಇಲ್ಲಿ ನಾನು ಸಣ್ಣ ಹುಡುಗನಾಗಿ ನೋಡಿದ್ದೆ. ಅವರು ಯಾವುದೇ ಮಾಡಿದ್ರೂ ಹಠ ಸಾಧನೆ ಮಾಡಿ ಗೆಲ್ಲಬೇಕು. ಸೋತಿದ್ರು ಗೆಲ್ಲಬೇಕು. ಇವಾಗ ಸೋತಿದ್ದೀನಿ, ನಾಳೆ ಪುನಃ ಆ ಗೋಲಿ ಆಟದಲ್ಲೇ ನಾನು ಗೆಲ್ಲಬೇಕು ಅಂತ ಮಾಡಿರೋದ್ರ ಹೊರತು ಹಠವಾದಿ, ಛಲ ಬಿಡೋಲ್ಲ, ಛಲವಾದಿ. ಮತ್ತು ನಾನು ಮೊದಲೇ ಹೇಳಿದ್ದೀನಿ ಈಗ ನಿಮಗೆ, ಒಳ್ಳೆ ದೈವಭಕ್ತ. ನೀವು ದೈವಭಕ್ತಕ್ಕೆ ಒಂದು ಹೇಳಬೇಕಾದ್ರೆ ಇಡೀ ನೀವು ಗ್ರಾಮ ನೋಡಿ, ಯಾವ ದೇವಸ್ಥಾನ ಆದರೂ ನೋಡಿ, ಎಲ್ಲ ಅನುಕೂಲವಾಗಿದೆ. ಕಾರ್ಯಸಾಧನೆ ಮಾಡುವಂಥ ಇವತ್ತು ನಮ್ಮೂರ ನೀವು ನೈಟು ಬಂದರೆ ರೋಡ್ಗಳು ನೋಡಬೇಕು. ಮೊದಲು ರೋಡು ಬೇಕಾದ್ರೆ ನಾನು ಅದ್ರ ಫೋಟೋ ಇದೆ ತೋರಿಸ್ತೀನಿ. ಇವತ್ತು ದಿವಸ ಅಭಿವೃದ್ಧಿ ಕಾರ್ಯದಲ್ಲಿ ಬೆಸ್ಟ್. ಈ ಊರಿಗೆ ಅಂತಲ್ಲ, ಎಲ್ಲ ಇದಕ್ಕೂ ರೈತರಿಗೆ ಹಿತೈಷಿ. ಇವತ್ತು ಒಂದು ಪಂಪ್ ಸೆಟ್ಗೆ ಒಂದು TC ಮಾಡಿದ್ದಾರೆ. ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಾವೇರಿ ನೀರು ತಂದು ಇಲ್ಲಿ ಬೆಳೆ ಮಾಡಿ ಪಂಪ್ ಸೆಟ್ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಮೇಕೆದಾಟು ಯಶಸ್ವಿ ಆದರೆ ಇಡೀ ಗ್ರಾಮ ಅಲ್ಲ, ಇಡೀ ಇಲ್ಲಿಂದ ಬೆಂಗಳೂರು ತನಕ ಯಶಸ್ವಿನೇ ಅದು. ಅಂಥ ಕೆಲಸದಲ್ಲಿ ಭಾಳ ನಿಪುಣತೆ ತೋರಿಸುವಂಥ ಚಿಕ್ಕಂದಿನಿದ್ದು ಇದನ್ನು ಬೆಳೆಸ್ಕೊಂಡ್ಬಂದಿದ್ದಕ್ಕೆ ಇವತ್ತು ಆ ಸ್ಥಿತಿಗೆ ಬಂದಿದ್ದಾರೆ. ಈಗ ಹೇಳ್ತಿದ್ರಿ ಭಾಳಷ್ಟು ಹಠವಾದಿ, ಇವತ್ತು ಸೋತ್ರು ನಾಳೆ ಗೆಲ್ಲಬೇಕು ಅಂತ. ಸ್ಪೋರ್ಟ್ಸ್ ವಿಚಾರದಲ್ಲಿ ಹೇಗಿದ್ರು ಅಂತ? ಸ್ಪೋರ್ಟ್ಸು
ಸ್ಪೋರ್ಟ್ಸ್ನಲ್ಲೇ ನನಗೆ ಅಷ್ಟು ಗೊತ್ತಿಲ್ಲ. ಸ್ಪೋರ್ಟ್ಸ್ ಆಡೋರು ಅವರು ಮೋಸ್ಟ್ಲಿ ಅವರು ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದು ನೋಡಿದ್ದೀನಿ ನಾನು ಅಷ್ಟೇ. ಸ್ಪೋರ್ಟ್ನಲ್ಲೂ ಇದ್ದರು. ನಾನು ಯಾಕೆಂದರೆ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ನಾನು ಇಲ್ಲಿದ್ದಾಗ ನಾನು ಅದನ್ನು ನೋಡಿಲ್ಲ. ಅದನ್ನು ನಾನು ಹೇಳೋಕ್ಕೆ ತಯಾರಿಲ್ಲ.